ಹಾಂ ಇವಾಗ ರೆಕಾರ್ಡ್ ಆಗ್ತಾ ಇದೆ. Hello guys, this is our Yelagiri ಬೆಟ್ಟ. ಹಲೋ ಫ್ರೆಂಡ್ಸ್, ಇವತ್ತು ನಾವು ಯಲಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ. ಯಲಗಿರಿ ಹಿಲ್ಸ್ ಆ್ಯಕ್ಚುಲಿ ಇದು ತಮಿಳ್ನಾಡಲ್ಲಿದೆ. ಬೆಂಗಳೂರಿಂದ ಒಂದು 200 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇರೋದು. ನೋಡಿ ಫುಲ್ ವ್ಯೂಸ್, ಇದು ಫುಲ್ ವ್ಯೂ ಯಲಗಿರಿ ಬೆಟ್ಟ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇವತ್ತು ನಾವು ಯಲಗಿರಿಗೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅದು ಬಂದು ಇರೋದು ತಮಿಳ್ನಾಡಿನಲ್ಲಿ. ನಾವು ಬೆಂಗಳೂರಿಂದ ತಮಿಳ್ನಾಡಿಗೆ ಹೋಗ್ತಾ ಇರೋದು. ನಾವು ಇವಾಗ ಮನೆ ಬಿಟ್ಟಿರೋದು 11 ಗಂಟೆ ಆಗೋಗಿದೆ. ಇವಾಗ ಹೊಸೂರು ದಾಟಿ ಹೋಗ್ತಾ ಇರೋದು. ಇದು ಬಂದು ನಿಮಗೆ ಕೃಷ್ಣಗಿರಿಯಿಂದ ಒಳಗಡೆ ಹೋಗ್ಬೇಕಾಗುತ್ತೆ. ಇದು ಒಂದು ಹಿಲ್ ಸ್ಟೇಷನ್ ಆಗಿದೆ. ಆ್ಯಕ್ಚುಲಿ ಗೂಗಲಲ್ಲಿ ನೋಡಿದೆವು, ರಿವ್ಯೂ ಚೆನ್ನಾಗಿತ್ತು ಹಿಲ್ ಸ್ಟೇಷನು, 1 ಡೇ ಟ್ರಿಪ್ಪಿಗೆ ಅಂತೇಳಿ. ನೋಡಿ ಇದು ಬಂದು ನಿಮಗೆ ಎಂಟ್ರೆನ್ಸ್ ಆಗೋದು ಒಳಗಡೆ ಊರಲ್ಲಿ. ಮುಂದ್ಗಡೆ ಕಾಣಿಸ್ತಾ ಇರೋದೇ ಹಿಲ್ ಸ್ಟೇಷನು, ಅದೇ ಬಂದು ಯಲಗಿರಿ ಬೆಟ್ಟ. ಫುಲ್ಲು ಅದು ಒಂದು ಸರೌಂಡಿಂಗು ಬೆಟ್ಟ ಇರೋದು. ಅಲ್ಲಿ ಯಾವುದೂ ವ್ಯೂ ಪಾಯಿಂಟ್ ಅಂತ ಇಲ್ಲ, ಪ್ಲಸ್ ಅಲ್ಲಿ ಯಾವುದೋ ಒಂದೇ ಒಂದು ಲೇಕ್ ಇದೆ. ಅದು ಬಿಟ್ಟು ಇನ್ನು ನಾರ್ಮಲಾಗಿ ಹಿಲ್ ಸ್ಟೇಷನ್ನು ಇರೋದು. ಬನ್ನಿ ಅಲ್ಲಿ ಹೋಗೋಣ, ಹೋಗಿ ನೋಡೋಣ. ಯಲಗಿರಿ ಎಂಟ್ರೆನ್ಸ್ ಅದೆವು. ಇದು ಬಂದು ಯಲಗಿರಿಗೆ ಹೋಗೋ ರೋಡು. ನೋಡಿ ಮುಂದೆ ಕಾಣಿಸ್ತಾ ಇರೋದು ಪೂರ್ತಿ ಅದೇ ಯಲಗಿರಿ ಬೆಟ್ಟ. ಇಲ್ಲಿ ನಾವು ಊಟನೂ ಮಾಡ್ಕೊಂಡು ಬಂದೆ, ಯಾಕಂದರೆ ಆಲ್ರೆಡಿ 4 ಗಂಟೆ ಆಗೋಗಿದೆ. ಒಳಗಡೆ ಊರಲ್ಲಿ ಸ್ವಲ್ಪ ಊರಿದೆ. ಇದು ಅಲ್ಲಿ ಕ್ರಾಸ್ ಮಾಡಲ್ತನ. ಅದು ಆದಮೇಲೆ ನಿಮಗೆ ಘಾಟ್ ಸೆಕ್ಷನ್ ಬರುತ್ತೆ. ನಾರ್ಮಲಾಗಿ ಬೆಟ್ಟ ಹತ್ಸೋಕ್ಕೆ ಒಂದು ರೋಡ್ ಸಿಗುತ್ತೆ. ಹಿಂಗೆ ಹೋಗ್ತಾ ಇರೋದು. ಚೆನ್ನಾಗಿದೆ ಫುಲ್ ವ್ಯೂ ಮಾತ್ರ. ನೋಡಿ ಫುಲ್ಲು ಗ್ರೀನರಿ ಆಗಿರೋದು. ಇಲ್ಲಿ ಯಾಕೋ ಮುಂದ್ಗಡೆ ಇರೋರು ಸ್ಲೋ ಮಾಡ್ತಾಯಿದ್ದಾರೆ. ಐ ಥಿಂಕ್ ಸೊ ಫೋಟೋಶೂಟ್ಗೆ ಸೈಡ್ ಹಾಕ್ಬೋದು. ಸ್ವಲ್ಪ ಫುಲ್ ಸರೌಂಡಿಂಗ್ ವ್ಯೂದು ಒಂದು ಫೋಟೋಶೂಟ್ ಮಾಡ್ಕೊಳ್ಳೋಣ, ಆಮೇಲೆ ಜರ್ನಿನ ಕಂಟಿನ್ಯೂ ಮಾಡೋಣ. ಪ್ರತೀಕ್ ಸಕ್ಕತ್ತಾಗಿದೆಯಲ್ಲ. ಫೋಟೋಶೂಟ್ ಮಾಡೋಣ. ಇಲ್ಲಿ ಮುಂದೆ ಹೋದರೆ ಕಾಣಿಸಲ್ಲ. ಹಾಂ, ಇದು ಹಿಲ್ ಸ್ಟೇಷನು. ನಾವು ಬೆಳಗ್ಗೆ ಒಂದು 10 ಗಂಟೆಗೆಲ್ಲ ಬಿಟ್ಟೆವು. ರೀಚ್ ಆಗಿದ್ದು 4 ಗಂಟೆ ಎಲ್ಲ ಆಗೋಗಿದೆ. ಏನಂತಂದರೆ ವ್ಯೂ ಮಾತ್ರ ಚಿಂದಿ ಆಗೋಗಿದೆ. ಏನು ವ್ಯೂ ಬೆಟ್ಟದ್ದು. ಇವಾಗ ಬೆಟ್ಟ ಹತ್ತಿಸ್ತಾ ಇದ್ದೀವಿ. ಒಳ್ಳೆ ಘಾಟ್ ಸೆಕ್ಷನ್ ಥರ ಮಾಡಿ. ಟರ್ನಿಂಗ್ ಅಂತೂ ಆ್ಯಕ್ಚುಲಿ ಗೂಗಲ್ ಮ್ಯಾಪಲ್ಲಿ ನೋಡಿದರೆ ಟರ್ನಿಂಗ್ ಮಾತ್ರ ಖರಾಬಾಗಿದೆ. ಖರಾಬಾಗಿರೋ ಟರ್ನಿಂಗ್ಗಳು ಇದಾವೆ ಇದರೊಳಗೆ. ಕಾರ್ನರಿಂಗ್ ಮಾತ್ರ ನೋಡಿ 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 ನೋಡಿ
ಬೆಂಕಿ ಬೇಕಾದ್ರೆ ಬರೋರು ಫಾರೆಸ್ಟು. ಓ, ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ನೋಡಿ ಇವರು. ಇವರೆಲ್ಲ ನೆಕ್ಸ್ಟ್ ನಮ್ಮ ಆರ್ಮಿ ಜಯನಗರ ಅವರೆಲ್ಲ. ನೋಡಿ ಫುಲ್ ಕಾರ್ನರಿಂಗ್, ಕ್ರೇಜಿ. ಸರಿಯಾಗಿ ಒಂದು ಬಿಸಿಲು ಬಿದ್ದರೆ ಕರೆಕ್ಟ್ ಟೈಮ್ ಹೋಗ್ತೀವಿ, ಸನ್ಸೆಟ್ ಸಿಗುತ್ತೆ ನಮಗೆ. ಇಷ್ಟೊತ್ತು ಫುಲ್ಲು ಕ್ಲೌಡು ಮೋಡ ಮುಚ್ಕೊಂಡಿತ್ತು. ಇಲ್ಲಿ ನೋಡಿ ಯೋಗ ಮಾಡ್ತವ್ರೆ, ಯೋಗ. ಮುಂದ್ಗಡೆ ಇರೋದು ಹೀರೋ ಎಕ್ಸ್ಟ್ರೀಮ್ 160, ಒಂದು 200. ಆಲ್ಮೋಸ್ಟ್ ಅಲ್ಲಿ ಅವರು ನಾವು ತುಂಬ ಟ್ರಿಪ್ ಮಾಡಿಬಿಟ್ಟಿದ್ದೀವಿ ವ್ಯೂ ನೋಡೋಕೆ ಹೋಗಿ. ಆಮೇಲೆ ಒಂದು ಕೇಳಾಗುತ್ತೆ ಕ್ರೇಜಿ. ಇಲ್ಲಿ ಸೈಡ್ ಹಾಕೋಣ ರೀ, ವ್ಯೂ ನೋಡೋಣ ಹೆಂಗಿದೆ ಅಂತ. ಓ ಮಸ್ತಾಗಿದೆ. ಪ್ರತೀಕ್ ಏನಿದು? ನೋಡಿ ಫುಲ್ ಇವಾಗ ಬಿಸಿಲು ಬಂದಿದೆ, ಸನ್ಸೆಟ್ ಸಿಗುತ್ತೆ ನಮಗೆ. ಇದು ಮೇಲ್ಗಡೆಯಿಂದ ವ್ಯೂ ನೋಡಿ ಖರಾಬಾಗಿದೆ. ಯಾರೋ ಕುತ್ಕೊಂಡವ್ರೆ, ಯಾರೋ ಗೊತ್ತಿಲ್ಲ ಪಾಪ. ಮೇಲೆ ಹೋಗೋಣ ಬನ್ನಿ. ಹೆಂಗ್ರಿ ಬಿಸಿಲು ಬಿದ್ದಿದೆ, ಅಟ್ಲೀಸ್ಟ್ ಸನ್ಸೆಟ್ ಸಿಗುತ್ತೆ ನಮಗೆ. ಇಷ್ಟೊತ್ತು ಬಿದ್ದಿಲ್ಲ, ಬಿಸಿಲು ಅಂದ್ಕೊಡ್ತಾ ಇದ್ದೆವು. ಯಾವುದೇ ಕಾರಣಕ್ಕೂ ಡ್ರೈವಿಂಗ್ ಮಾಡೋ ಮುಂದಾಗ ಹೆಲ್ಮೆಟ್ ಹಾಕಿರಿ. ಆದಷ್ಟು ಸೇಫ್ಟಿ ಮೇಜರ್ಸ್ನ ಏನೇನಾಗುತ್ತೋ ಅದನ್ನ ಯೂಸ್ ಮಾಡ್ಕೊಳ್ಳಿ. ಹೆಲ್ಮೆಟ್ ಅಂತೂ ಮೋಸ್ಟ್ ಇಂಪಾರ್ಟೆಂಟ್. ಕಡೆ ಓಕೆ, ಸೈಡಲ್ಲಿ ಹಾಕೋಣ ರೀ, ಬಸ್ ಅವ್ರು ಬಂದರೆ ಕಷ್ಟ. ಕಾರು ಕ್ರೇಜಿ. ಆ್ಯಕ್ಚುಲಿ ಕಾರಲ್ಲಿ ಚೆನ್ನಾಗಿರುತ್ತೆ. ಸಿಟ್ ಒಂದು ಗೇರ್ ಮಿಸ್ಟೇಕ್ ನೋಡಿ, ನಮ್ಮ ಆಂಜನೇಯಗಳು. ಓಕೆ, ಒಳ್ಳೆ ವೆದರು. ಅದೇ ಥರ MMHills ಇದೆ ಕರ್ನಾಟಕದಲ್ಲಿ, ಮಲೆಮಹದೇಶ್ವರ ಬೆಟ್ಟ. ಅದು ಒಳ್ಳೆ ಕಾರ್ನರಿಂಗ್ ಸಿಗುತ್ತೆ. ಹಿಂದ್ಗಡೆ ಯಾರೋ ಬರ್ತಾವ್ರೆ, ಅವನಿಂದ ಫಾಲೋ ಮಾಡ್ತಾರೆ. MMHills ನಿಮಗೆ ಒಳ್ಳೆ ಕಾರ್ನರಿಂಗ್, ಅದು ಸಖತ್ತಾಗಿದೆ. ಬಟ್ ಎಲ್ಲವೂ ಸೇಮ್ ಡಿಸ್ಟೆನ್ಸ್. ಅದು ಒಂದು 250-260 ಕಿಲೋಮೀಟ್ರ್ ಆಗುತ್ತೆ MMHills. ಇದು ನಿಮಗೆ ಇನ್ನೂ ಕಮ್ಮಿನೇ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿ ನೇಕೆಡ್ ಗಾಡಿಗಳು ಒಳ್ಳೆ ಟರ್ನಿಂಗ್ ಹೊಡಿಬೋದು, ಕಾರ್ನರಿಂಗು. ನಮ್ಮ ಅಡ್ವೆಂಚರ್ ಗಾಡಿಗಳು ಸ್ವಲ್ಪ ಬೆಂಡ್ ಆಗೋದು ಕಷ್ಟ.
ಆ್ಯಕ್ಚುಲಿ ಮಧ್ಯಾಹ್ನ ಮಳೆ ಬರೋ ರೇಂಜಿಗೆ ಹೋಗಿತ್ತು. ನಾವು ಅಂದ್ಕೊಂಡೇವು ಮಳೆ ಬರುತ್ತೇನೋ ಅಂತ. ಪುಣ್ಯಕ್ಕೆ ಮಳೆ ಬರಲಿಲ್ಲ. ಸೆಂಟ್ರಲ್ ಸ್ವಲ್ಪ ಮಾತ್ರ ಮಳೆ ಬಂದಿರೋದು, ಇಲ್ಲೇ ಮಳೆ ಇಲ್ಲ. ಏನು ಗುರು, ಕೋತಿಗಳು ಇಷ್ಟೊಂದಿದ್ದಾವೆ ಇಲ್ಲಿ ನೋಡಿ. ಫುಲ್ಲು ತುಂಬಿಕೊಂಡಿದ್ದಾವೆ ಕೋತಿಗಳು. ಈ ಥರ ಇದ್ದಾಗ ಗಾಡಿನ ಸ್ವಲ್ಪ ನಿಧಾನಕ್ಕೆ ಓಡಿಸಿ ಪಾಪ. ಒಂದೊಂದ್ಸಲ ಅಡ್ಡ ಬರ್ತಾ ಇರ್ತವೆ. ಅಡ್ಡ ಬಂದಾಗೆ ಅವಕ್ಕೆ ಏನು ಗೊತ್ತು ಗಾಡಿ ಹೋಗ್ತಾಯಿದೆ ಅಂತ. ನೋಡಿ ಎಷ್ಟು ಚಿಕ್ಕದಾಗಿದೆ, ಚೆನ್ನಾಗಿದೆ. ಯಾರೋ ಯಾವುದೋ ಒಂದು ಕಾಲೇ ಇಲ್ಲ. ನಾವು ಮೇಲ್ಗಡೆ ಹೋದ್ಮೇಲೆ ಸನ್ಸೆಟ್ ಆಗ್ಲಪ್ಪ, ಚೆನ್ನಾಗಿರುತ್ತೆ. ಹಿಲ್ ಸ್ಟೇಷನ್ನ ಇಳಿದೆವು. ಇದು ರೋಡ್ ಬಂದು ನಿಮಗೆ ಲೇಕಿಗೆ ಹೋಗೋ ರೋಡು. ಅಲ್ಲಿ ಒಂದು ಲೇಕ್ ಇದೆ ಅಂತಂದರು, ಅದಕ್ಕೆ ಲೇಕಿಗೆ ಹೋಗ್ತಾ ಇದ್ದೀವಿ. ಲೇಕ್ ಅಲ್ಲಿಂದ ನಿಮಗೆ ಸ್ವಲ್ಪ ದೂರ. ಆ್ಯಕ್ಚುಲಿ ನಿಮ್ಗೆ ಕರೆಕ್ಟಾಗಿ ಇಲ್ಲಿ ವ್ಯೂ ಪಾಯಿಂಟ್ ಅಂತ ಯಾವುದೂ ಸಿಗೋಲ್ಲ. ನಾರ್ಮಲಾಗಿ ಬೆಟ್ಟ ಹತ್ತಿದ್ರೆ ಹೀಗೆ ಕೆಳಗಡೆನೇ ಬಂದುಬಿಡ್ತೀರಿ. ನಾವು ಆಲ್ರೆಡಿ ಕೆಳಗಡೆ ಬಂದೆವು. ಮುಂದೆ ಕೆಳಗಡೆ ಬಂದಮೇಲೆ ಲೇಕಿಗೆ ಹೋಗೋ ರೋಡ್ ಇದೆ. ಬನ್ನಿ ಅಲ್ಲಿ ಲೇಕಿಗೆ ಹೋಗಿ ಲೇಕ್ನ ವ್ಯೂ ತೋರಿಸ್ತೀನಿ. Over the edge, feel like I'm floating through the air. The pain I felt is paid for, all is said and done. Oh, I am restricted, fixed upon the web. I need to kick the habit that my mind is breathing in. Break out, I've got to see. ಈ ಲೇಕ್ ಹತ್ರ ಬಂದೆವು. ಇದೇ ಅಲ್ಲಿ ಲೇಕಿಗೆ ಹೋಗೋ ರೋಡು. ಮುಂದ್ಗಡೆ ಕಾಣಿಸ್ತಾ ಇದೆಯಲ್ಲ ಅದೇ ಲೇಕು. ಇಲ್ಲಿ ಪಾರ್ಕ್ ಮಾಡೋಣ, ಗಾಡಿನ ಪಾರ್ಕ್ ಮಾಡಿ ಲೇಕಲ್ಲಿ ಹೋಗಿ ನೋಡೋಣ ಏನಿದೆ ಅಂತ. ಪ್ರತಿ ಗಿಳಿಯ ಸ್ಟಾಪ್ ಮಾಡೋಣ. ಇದೇನಾ ಅಷ್ಟೊಂದು ನೀರಿಲ್ಲ. ಇದೇ ಲೇಕ್ದು ವ್ಯೂ. ಚಿಕ್ಕದೊಂದು ಲೇಕ್ ಇದೆ. ಇಲ್ಲಿ ಬೋಟಿಂಗ್ ಗೀಟಿಂಗ್ ಮಾಡ್ತಾರೆ. ಬೋಟಿಂಗ್ ಮಾಡೋರಿದ್ದರೆ ಮಾಡ್ಬೋದು. ನೋಡಿ ಇದೆ ಆ ಸರೌಂಡಿಂಗ್ ವ್ಯೂ. ರಿಟರ್ನ್ ಹೋಗ್ತಾಯಿದ್ದೀವಿ. ಆಲ್ರೆಡಿ ಕತ್ಲಾಗಿ ಹೋಗ್ಬಿಟ್ಟಿದೆ. ಇನ್ನೂ MML ಇನ್ನೂ ನಾವು ನೈಟು ಕತ್ಲಾಗಿ ಹೋಗಿದೆ. ಬೆಟ್ಟದಿಂದ ಇವಾಗ ಇಳಿತಾ ಇದ್ದೀವಿ. ಇವಾಗ ಒಂದು 7 ಗಂಟೆ ಆಗೋಗಿದೆ. ಐ ಥಿಂಕ್ ಸೊ. ನಾವು ಬೆಂಗಳೂರು ರೀಚ್ ಆಗಬೇಕು ಅಂತಂದರೆ ಒಂದು 10 ಗಂಟೆ ಆಗೋಗುತ್ತೆ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ಮಾಡೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿಬರುತ್ತೆ. ಸಪೋರ್ಟ್ ಮಾಡಿ. ಇವಾಗ ಇನ್ನೂ ಹೊಸ ಚಾನಲ್ಲು, ನಿಮ್ಮ ಸಪೋರ್ಟಿಂದನೇ ಅದು ಗ್ರೋ ಆಗಬೇಕು. ಹೋಗ್ತಾ ಇರ್ತೀವಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟು ವಿಡಿಯೋದಲ್ಲಿ ಸಿಗೋಣ. ಬಾಯ್. ಹಿಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.
ਗੱਡੀ ਲੈਂਬਗੀਨੀ ਪੀਲੇ ਰੰਗ ਦੀ ਮੈਨੂੰ ਕਹਿੰਦੀ ਏ ਚਲਾਵੇ ਸਲੋਲੀ ਉਹ ਪਹਿਲੇ ਗੇਰ ਤੇ ਉਹ ਜਦੋਂ ਮੋੜਦੀ ਉਹ ਮੈਨੂੰ ਲੱਗਨੀ ਏ the one and only ਵਿਚਾਰੇ ਮੁੰਡੇ